ಹಾಯ್ ಹಲೋ ವೆಲ್ಕಮ್ ಟು ಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ಈ ಚಳಿಗಾಲಕ್ಕೆ ಒಂದು ಹೆಲ್ದಿಯಾದಂತಹ ಶುಂಠಿ ಮಿಠಾಯಿ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ನಾವೆಲ್ಲ ಬಾಲ್ಯದಲ್ಲಿ ತಿಂತಾ ಇದ್ದಂತಹ ಈ ಶುಂಠಿ ಮಿಠಾಯಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಗಂಟಲು ಕೆರೆತ, ಶೀತ, ಕೆಮ್ಮು, ಕಫ ಸರ್ವೇ ಸಾಮಾನ್ಯ ಅಲ್ಲ. ಹಾಗೆಲ್ಲ ಇರುವಾಗ ಈ ಶುಂಠಿ ಮಿಠಾಯಿಯನ್ನು ದಿನದಲ್ಲಿ ಒಂದು 2ರಿಂದ 3 ಸೇವಿಸಬಹುದು. ಬನ್ನಿ ಹಾಗಿದ್ರೆ ಈ ಶುಂಠಿ ಮಿಠಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಶುಂಠಿ ಮಿಠಾಯಿ ರೆಸಿಪಿಯನ್ನು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ಬನ್ನಿ ಹಾಗಿದ್ರೆ ನಾವಿನ್ನು ಶುಂಠಿ ಮಿಠಾಯಿಯನ್ನು ತಯಾರಿಸುವ. ನೋಡಿ, ನಾನಿಲ್ಲಿ ಇಷ್ಟು ಶುಂಠಿಯನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಇನ್ನಿದನ್ನು ಸಿಪ್ಪೆಯನ್ನೆಲ್ಲ, ಹೊರಗಿನ ಸಿಪ್ಪೆ ಬರ್ತದಲ್ಲ, ಅದನ್ನೆಲ್ಲ ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ತೆಗಿತಾ ಇದ್ದೇನೆ. ನೋಡಿ, ಈ ರೀತಿ ಚೆನ್ನಾಗಿ ಆದಷ್ಟು ಮಟ್ಟಿಗೆ ಸಿಪ್ಪೆ ತೆಗಿರಿ. ಹೊರಗಿನ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿಕೊಳ್ಳುವ. ನಾನಿಲ್ಲಿ ಶುಂಠಿ ಮಿಠಾಯಿ ಮಾಡುವಾಗ ಇದನ್ನು ಸೋಸಿಕೊಳ್ತಾ ಇಲ್ಲ, ಹಾಗಾಗಿ ಸಿಪ್ಪೆಯನ್ನೆಲ್ಲ ಚೆನ್ನಾಗಿ ತೆಗೆದು ಗ್ರೈಂಡ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಇನ್ನಿದನ್ನು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸುಗಳನ್ನಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು 3 ಚಮಚ ಆಗುವಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆದಷ್ಟು ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನಿದಕ್ಕೆ ನಾನಿಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಸೈಂಧವ ಲವಣ, 4 ಲವಂಗ, ಹಾಗೆ ಒಂದು 10 ಏಲಕ್ಕಿ ಕಾಳು ಇಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡಿದ್ದೇನೆ. ನೋಡಿ, ನಾವು ರುಬ್ಬಿಕೊಂಡಂತಹ ಮಿಶ್ರಣ ರೆಡಿಯಾಗಿದೆ. ಇನ್ನಿದನ್ನು ಒಂದು ಕಪ್ಪಲ್ಲಿ ಎತ್ತಿಟ್ಟುಕೊಳ್ಳುವ. ಸಾಧಾರಣ ಒಂದು ಅರ್ಧ ಕಪ್ ಆಗಿದೆ ನಾವು ರುಬ್ಬಿಕೊಂಡಂತಹ ಮಿಶ್ರಣ. ಇನ್ನು ನಾವು ಮಿಕ್ಸಿ ಜಾರಿಗೆಲ್ಲ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ಅದೇ ಕಪ್ಪಲ್ಲಿ ಹಾಕಿ ಎತ್ತಿಟ್ಟುಕೊಳ್ಳುವ. ಇನ್ನು ನಾವು ಯಾವ ಕಪ್ಪಲ್ಲಿ ಶುಂಠಿ ತಗೊಂಡಿದ್ದೇವೋ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಬೆಲ್ಲದ ತುರಿಯನ್ನು ತಗೊಳ್ತಾ ಇದ್ದೇನೆ. ನೋಡಿ, ಈ ರೀತಿ ತುರಿದಂತಹ ಬೆಲ್ಲವನ್ನು ತಗೊಂಡಿದ್ದೇನೆ. ಇನ್ನು ಒಂದು ಬಾಣಲೆಯನ್ನು ಬಿಸಿಯಾಗಲಿಕ್ಕೆ ಸ್ಟವ್ ಮೇಲೆ ಇಟ್ಟು ಅದಕ್ಕೆ 1 ಚಮಚ ಆಗುವಷ್ಟು ತುಪ್ಪ ಹಾಕಿ, ತುಪ್ಪ ಬಿಸಿಯಾದ ತಕ್ಷಣ ನಾವು ಗ್ರೈಂಡ್ ಮಾಡಿದಂತಹ ಶುಂಠಿಯ ಮಿಶ್ರಣವನ್ನು ಹಾಕ್ತಾ ಇದ್ದೇನೆ. ಇದು ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದೀಲಿ. ನೀವು ಎಳೆಯ ಶುಂಠಿಯನ್ನು ತಗೊಳ್ಳಿ, ಆಗ ಅದು ಚೆನ್ನಾಗಿ ಗ್ರೈಂಡ್ ಆಗ್ತದೆ. ಇಲ್ಲ ಅಂದರೆ ನಿಮಗೆ ಕಸ ಸಿಗ್ತದೆ ಅಂತಾದರೆ ಈ ಶುಂಠಿಯನ್ನು ರುಬ್ಬಿ ಸೋಸಿಕೊಂಡು ಕೂಡ ಮಾಡಬಹುದು. ಹೀಗೆ ಚೆನ್ನಾಗಿ ರುಬ್ಬಿಕೊಂಡ್ರೆ ಈ ರೀತಿಯೇ ಮಾಡಿಕೊಳ್ಳುವುದೇ ಸುಲಭ. ಇನ್ನಿದಕ್ಕೆ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಈ ರೀತಿ ಕೈ ಆಡಿಸ್ತಾ ಇರಿ. ಬೆಲ್ಲ ಎಲ್ಲ ನೀರಾಗಲಿ, ಕರಗಲಿ. ಒಂದು ವೇಳೆ ಬೆಲ್ಲದಲ್ಲಿ ಕಸ ಇದೆ ಅಂತಾದರೆ ನೀವು ಮೊದಲೇ ಅದನ್ನು ಕರಗಿಸಿಕೊಂಡು ಸೋಸಿಕೊಂಡು ನಂತರ ಆ್ಯಡ್ ಮಾಡಿಕೊಳ್ಳಿ. ಇನ್ನಿದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಕರಿಮೆಣಸಿನ ಹುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇನ್ನಿದನ್ನು ಚೆನ್ನಾಗಿ ಕೈ ಆಡಿಸ್ತಾನೆ ಇರಿ. ಮೀಡಿಯಂ ಫ್ಲೇಮಲ್ಲೇ ಇರಲಿ. ಅದು ನಿಧಾನಕ್ಕೆ ಗಟ್ಟಿಯಾಗ್ತಾ ಬರ್ತದೆ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಿದ್ರೆ ಒಂದು 3/4 ಚಮಚ ಕರಿಮೆಣಸಿನ ಹುಡಿ ಆ್ಯಡ್ ಮಾಡಿ. ಕಮ್ಮಿ ಬೇಕು ಅಂತ ಇದ್ದರೆ ಒಂದು 1/4 ಚಮಚ ಸಾಕು. ನೋಡಿ, ಇದನ್ನು ಇನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ, ನಮ್ಮ ಈ ಶುಂಠಿ ಮಿಠಾಯಿ ಈಗ ರೆಡಿ ಆಗಲಿಲ್ಲ. ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಆ ನೀರಿಗೆ ನಾವು ಮಾಡಿದಂತಹ ಪಾಕವನ್ನು ಸ್ವಲ್ಪ ಹಾಕಿ ನೋಡಿ. ಅದು ಗಟ್ಟಿಯಾದರೆ ನಮ್ಮ ಶುಂಠಿ ಮಿಠಾಯಿ ರೆಡಿ ಆಯಿತು ಅಂತ ಅರ್ಥ. ನೋಡಿ, ಇದೀಗ ಹರಡಿಕೊಳ್ತಾ ಇದೆ. ಹೀಗಾದರೆ ನಮ್ಮ ಶುಂಠಿ ಮಿಠಾಯಿ ರೆಡಿ ಆಗಲಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮಲ್ಲಿ ಕೈ ಆಡಿಸ್ತಾ ಇರಿ. ಸ್ವಲ್ಪ ಹೊತ್ತು ಕಳೆದ ಮೇಲೆ ನೋಡಿ, ಪುನಃ ನೀರಿಗೆ ಆ್ಯಡ್ ಮಾಡಿ ಈ ಥರ ಮಾಡಿದರೆ ನೋಡಿ, ಇದೀಗ ಉಂಡೆ ಟೈಪಲ್ಲಿ ಬರ್ತದೆ. ಇಷ್ಟ ಆದರೆ ಸಾಕು. ಇನ್ನು ಸ್ಟವ್ ಆಫ್ ಮಾಡಿ. ನೋಡಿ, ಹೀಗೆ ಬಂದರೆ ಆಯಿತು. ಇನ್ನು ಸ್ಟವ್ ಆಫ್ ಮಾಡಿ ನಾವು ಮಾಡಿದಂತಹ ಮಿಠಾಯಿಯ ಪಾಕವನ್ನು ಒಂದು ತಟ್ಟೆಯಲ್ಲಿ ಎತ್ತಿಟ್ಟುಕೊಳ್ಳುವ. ಅದು ಒಂದು ಸ್ವಲ್ಪ ತಣಿಬೇಕು, ಇಲ್ಲದಿದ್ದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಪಾತ್ರೆಯಿಂದ ಎಲ್ಲ ತೆಗೆದು
ಬಟ್ಟಲಲ್ಲಿ ಎತ್ತಿಟ್ಟುಕೊಳ್ಳುವ. ನಾನಿಲ್ಲಿ ಈ ಶುಂಠಿ ಮಿಠಾಯಿ ಮಾಡಲಿಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಮತ್ತು ಸೈಂಧವ ಲವಣವನ್ನು ಯೂಸ್ ಮಾಡಿದ್ದೇನೆ. ನಿಮಗೆ ಇದು ಬೇಕು ಅಂತಾದರೆ ಬೆಳ್ಳಾರೆಯ ಆದಿತ್ಯ ನ್ಯಾಚುರಲ್ಸಲ್ಲಿ ಸಿಗ್ತದೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಹಾಗೆ ಫೋನ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇದೆ ನೋಡಿ. ಇದು ಪೌಡರ್ಡ್ ಶುಗರ್. ನಾನಿಲ್ಲಿ ಕೆಂಪು ಕಲ್ಲು ಸಕ್ಕರೆಯನ್ನು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿ ತಗೊಂಡಿದ್ದೇನೆ. ಇನ್ನು ಇದು ತಣ್ಣಗಾಗಿದೆ. ಒಂದು ಸ್ವಲ್ಪ ತಣ್ಣಗಾದ ಕೂಡಲೇ ಹೀಗೆ ಉಂಡೆ ಕಟ್ಟಿಕೊಳ್ಬೇಕು. ಕೈಗೆ ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ತಾ ಬನ್ನಿ. ನೋಡಿ, ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನೇ ಮಾಡಿಕೊಳ್ಳಿ, ದೊಡ್ಡ ಮಾಡಬೇಡಿ. ಬಾಯಲ್ಲಿ ಇಟ್ಟುಕೊಳ್ಳಿಕ್ಕೆ ಹದ ಆಗುವ ರೀತಿಯಲ್ಲಿ ಉಂಡೆಯನ್ನು ಕಟ್ಟಿಕೊಳ್ಳಿ. ಇದನ್ನು ಒಂದೊಂದು ತಿಂತಾ ಇದ್ದರೆ ಕಫ, ಶೀತ, ಕೆಮ್ಮು, ಜ್ವರ ಏನೇ ಇರಲಿ ಗಂಟ್ಲಿಗೆಲ್ಲ ಸ್ವಲ್ಪ ರಿಲೀಫ್ ಆಗ್ತದೆ. ನೋಡಿ, ಈ ರೀತಿ ಎಲ್ಲ ಉಂಡೆಗಳನ್ನು ಈ ರೀತಿ ಕಟ್ಟಿಕೊಳ್ಬೇಕು. ನೋಡಿ, ಇನ್ನು ಇದರ ಮೇಲೆ ನಾವು ಪೌಡರ್ ಮಾಡಿದಂತಹ ಶುಗರನ್ನು ಮೇಲಿಂದ ಚಿಮುಕಿಸಬೇಕು. ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಉಂಡೆ ಕಟ್ಟಿದ ಕೂಡಲೇ ಈ ರೀತಿ ಪೌಡರ್ ಮಾಡಿದಂತಹ ಶುಗರನ್ನು ಅದರ ಮೇಲೆ ಚಿಮುಕಿಸಿ. ಇಲ್ಲಾಂದ್ರೆ ಅದು ಸ್ವಲ್ಪ ಹೊತ್ತು ಕಳೆದ ಮೇಲೆ ಅಷ್ಟು ಚೆನ್ನಾಗಿ ಅಂಟಿಕೊಳ್ಳುವುದಿಲ್ಲ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಟುಕೊಂಡ್ರೆ ನಮಗೆ ರುಚಿಕರವಾದಂತಹ ಖಾರವಾದಂತಹ ಸಿಹಿಯಾದಂತಹ ಶುಂಠಿ ಮಿಠಾಯಿ ರೆಡಿಯಾಗ್ತದೆ. ಇದನ್ನು ದಿನದಲ್ಲಿ 2 ಸೇವಿಸಬಹುದು. ಇದನ್ನು ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟುಕೊಳ್ಳಿ. 1 ತಿಂಗಳವರೆಗೆ ಇದು ಏನು ಹಾಳಾಗುವುದಿಲ್ಲ. ಫ್ರಿಜ್ಜಲ್ಲೆಲ್ಲ ಇಟ್ಟುಕೊಳ್ಳಿಕ್ಕೆ ಹೋಗಬೇಡಿ, ಹೊರಗಡೆ ಇಡಿ, ಏನಾಗುವುದಿಲ್ಲ, ಅದು ಅಷ್ಟು ಬೇಗ ಹಾಳಾಗುವುದಿಲ್ಲ. ಇಷ್ಟು ಸುಲಭವಾಗಿ ಮಾಡುವಂತಹ ಈ ಶುಂಠಿ ಮಿಠಾಯಿಯನ್ನು ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.